ವಿಷಯ ತಮ್ಮ ಉಳದದಾವಾಗ ನೀನು ಯಾವಲ್ಲಿ ಏನೋ ಗಣಪತಿ ತಂದಿದ್ದರಾಗ ಆ ಗಣಪತಿಗೆ ತಾಯಿ ತಯಾರ ಮಾಡಾಳವಾಗ ಜಂಪರ ಪಿಸಿದಾಗ ತರತಾಳಂತ ಬಂಪರ ಹೊಗಶಾಲ ನಿಂತ ಮೊದಲ ಅರಬಿ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ ಆವಾಗ ಅರಬಿ ಫ್ಯಾಕ್ಟ್ರಿ ಈಗ ಅದು ಮೊದಲೇ ಗಣಪತಿ ಐತಿ ಹೌದೌದು ಅದಕ್ಕ ಬಾಳಿ ಎಲೆಯಾಗ ಮೊದಲ ತಂದರ ಹಿಂದಕಿನ ಕಾಲದಾಗ ಈಗ ಕೆಮಿಕಲ್ ಗಣಪತಿ ತಂದಾರ ನೋಡ ಅರೇಬಿಯ ಒಳಗ ಅದು ಗೌರ್ಮೆಂಟ್ ಮಣ್ಣಿಂದ ಮಾಡು ಅಂತದಾವಾಗ ಗಣಪತಿಗೆ ಕೇಳು ಗಜಸೂರ ದೈತ್ಯ ತಮ್ಮ ಆನಿಯಾಗಿ ಓಡಾಡುತ್ತಿದ್ದ ಹಚ್ಚಾರವಾಗ ಉಪಟಾಳ ಹೆಚ್ಚಾಯಿತು ಆನಿರುಂಡ ಹೊಡೆದು ಹಚ್ಚದ ವಿಶ್ವಕರ್ಮನ ಕರೆಸಿ ಗಣಪತಿ ಹಲ್ಲ ಹಚ್ಚಾನವಾಗ ನಮ್ಮ ಗಣಪತಿಯ ಛಾಸಕ ಬಂದಾನವಾಗ ನೀನು ಗಣಪತಿ ಮಾಡಿ ಬಾಗಲ ಕಾಯಕ ಹಚ್ಚಿದೀವನೀಗ ಈಕಿ ತಯಾರು ಮಾಡಿದಾಗ ಬಾಗಲ ಕಾಯಕ ಹಚ್ಚಿದಳುವ ನನ್ನ ಭಗವತ ಚೌಸಟಿ ವಿದ್ಯಾ ಕೊಟ್ಟ ಇವನೀಗ ಪಾರ್ವತಿ ಮಾಡಿದ ಗಣಪತಿಗೆ ಬಾಗಲ ಕಾಯಕ ಹಚ್ಚಿದೀನಿ ನೀನು ಹೌದಲ್ರಿ ನೀ ದೊಡ್ಡ ಕೆಲಸ ಕೊಡಲೇ ಇಲ್ಲ ನಮ್ಮ ಗಣಪತಿಗ ನನ್ನ ಭಗವತ ಹೊಡೆದು ಆನಿರುಂಡ ಹಚ್ಚಿ ಇವನೀಗ ಚವಸಟ್ಟಿ ವಿದ್ಯಾಧಾರಿ ಎರದ ಪೂಜೆದ ಸಲವಾಗ ಅದಕ್ಕೆ ನಿನಗ ಹೇಳಿನಿ ಜಿಂದಗಿ ಬಂದಿಗಿ ಹೊಗಶಾಳಂದ್ರ ಜಿಂದಗಿ ಇಲ್ಲದೆ ಬಂದಿಗಿ ಯಾರೋ ಮಾಡ್ಯಾರ ಆವಾಗ ರಾಜ ಗರೀಬ ನಮಾಜರವರು ಜನಿಸಿ ಬಂದಿದ್ರು ಅರವಸ್ಥಾನ ಉಸ್ಮಾನ್ ಹಾರುದ ರಶೀದರಲ್ಲಿ ದೀಕ್ಷಾ ಪಡೆದಿದರ ಆವಾಗ ಈಕಿ ಸಂಸಾರ ಮಾಡಿದ್ರೆ ಮೋಕ್ಷ ಆಗ್ತದಂತಾಳ ನನಗ ಇವ ಮಡದಿ ಮಕ್ಕಳ ಇಲ್ಲದೆ ಬಂದ ಭಾರತದ ಒಳಗ ಉಸ್ಮಾನ್ ಹಾರುದ ರಶೀದರವರು ದೀಕ್ಷಾ ಕೊಡಬೇಕಂದ್ರ ದುಡುಕಿಯ ಹೆಚ್ಚಾಗಿತ್ತು ಕೇಳುವಾಗ ರಾಜ ಗರೀಬ ನಮಾಜಗಂದ್ರು ನಿನ್ನ ದುಡುಕಿ ಹೆಚ್ಚಾಗೈತಿ ಹೌದು ನಿನಗ ಕೊಡುವ ಯೋಗ್ಯತೆ ನನ್ನಲ್ಲಿ ಇಲ್ಲ ನಡೆಯೋ ಆವಾಗ ಮಕ್ಕದಿಂದ ಮದಿನಗ ಕರ್ಕೊಂಡ ಬಂದ ಕಾಜ ಶರಣರೀಗ ಈ ಮೊಹಮ್ಮದ ಪೈಗಂಬರರ ಮಜಾರ ಇತ್ತು ಆವಾಗ ಕಾಜ ಮೈನುದ್ದೀನ ಬಂದು ಮದೀನಾದೊಳಗ ನಿತ್ತ ಡೈರೆಕ್ಟರ್ ಪೈಗಂಬರರು ಕಂಡ್ರು ಇವನೀಗ ಆಗ ಭಗವಂತನ ಧ್ಯಾನ ಮಾಡಿದ ಪೈಗಂಬರರು ಅಲಪ ಬಹಳ ದಿನಗ ಬಂದಿ ಏನ ಬೇಕಪ್ಪ ನಿನಗ
ನೀನು ಏನು ಕೊಡತಿ ಕೊಡುವ ಅಂದ ಕೇಳು ಪೈಗಂಬರರೀಗ ನೀನು ಇಲ್ಲಿಂದ ಕಾಲ ಇಡು ಅಜಮೀರದ ಒಳಗ ಮಕ್ಕಾದಿಂದ ಮದಿನಕ ಬಂದು ಅಜ್ಮೀರಕ ಕಾಲ ಇಟ್ಟ ಏನೋನು ಜಿಂದಗಿ ಇವರು ಮಾಡಿಲ್ಲ ಆವಾಗ ಇವ ಬಂದ ಕೂಡಲೇ ಬಂದಿರಾಜನ ದರ್ಬಾರದಲ್ಲಿ ಅಲ್ಲಿ ಪೃಥ್ವಿರಾಜ ಚವಾಣ ರಾಜ ಇದ್ದ ಆವಾಗ ಒಂಟಿ ಕುದುರೆ ಕಟ್ಟು ಜಾಗಕ್ಕೆ ಶರಣ ಕೂತ ಆವಾಗ ನಮ್ಮ ಕುದುರೆ ಕಟ್ಟು ಜಾಗ ಐತಿ ಏಳಪ್ಪ ಮ್ಯಾಗ ಹಾಜ ಗರೀಬ ನಮಾಜ ಅಂದ ನನ್ನ ಗುರು ಹೇಳ ನನಗ ನಾ ಹೇಳುವುದಿಲ್ಲ ಅಂದ ಆಳ ಮನುಷ್ಯಾಗ ಮಂಗೆ ಎದ್ದ ಹೋಗು ಅಂದ್ರ ಕಾಜಮೈನು ದೀನರಂದ್ರು ಏನಂತಾರಿ ನಾನು ಬರುದನ ನೀವು ಹೇಳಬ್ಯಾಡ ಅಂದ ಒಂಟಿ ಕುದರಿಗ ಒಟ್ಟೆ ಆಳ ಮನುಷ್ಯರು ಹೊಡೆದ್ರು ಒಟ್ಟೆ ಹೇಳಿಲ್ಲ ಮ್ಯಾಗ ರಾಜ ಅಂತಾನ ಒಳೆಯ ಬಾವ ಬಂದ ಆವಾಗ ಇನಾಯಿಗೆ ಬಂದಾನ ಒಂಟಿ ಕುದುರೆಗೆ ಕುಂದ್ರಶಾನಂದ್ರ ನನ್ನಾಟ ನಡೆಯುವುದಿಲ್ಲ ಬಾವನೆದರೀಗ ಎದ್ದ ಹೋದ ಮೈನು ದೀನ ಒಂಟಿ ಕುದುರೆ ಹೇಳೇ ಇಲ್ಲ ರಾಜ ಕಾಲ ಬಿದ್ದು ಕರ್ಕೊಂಡು ಬಂದ ಮೈನು ದೀನರಿಗ ಬಂದ ನಾನು ಬಂದಿನಿ ಹೇಳು ಅಂತ ಎಬಸಿದ ಆವಾಗ ಈ ಒಂಟಿ ಕುದುರೆ ಎದ್ದ ಹೋದು ಮೈಲಾ ಕಡವ್ಯಾಗ ಇಷ್ಟಕ ರಾಜ್ಯ ಶಾಣೆ ತಮ್ಮ ಆಗಲಿಲ್ಲ ಕೇಳು ಆಗ ಹೆಂಗಾರ ಮಾಡಿ ತಳ ಬಿಡಿಸ್ಬೇಕಂದ ಇವನೀಗ ಎಲ್ಲರಿಗೆ ಡಂಗುರು ಸಾರದ ಆನಸಾಗರ ಕೆರೆಯಿತ್ತು ಅದು ಹಂಚೋಗ 4 ಕಿಲೋಮೀಟರ್ ಕೆರೆಯ ಆವಾಗ ಒಟ್ಟು ಹನಿ ನೀರ ಕೊಡಬ್ಯಾಡಂದ ಮೈನೋ ದೀನರೀಗ ಅಂದ್ರ ಬಾವ ತಳ ಬಿಡತಾನಂತ ಹೇಳ್ದ ಪ್ರಜೆಗಳೀಗ ಆಗಿನ ಕಾಲದಲ್ಲಿ ಹೊಟ್ಟೆ ಬೋರ್ಗಳು ಇದ್ದಿದ್ದಿಲ್ಲ ಕೆರೆ ನೀರೇ ಕುಡಿಬೇಕು ಹಿಂದಕಿನ ಕಾಲದಾಗ ಕೆರೆ ನೀರಿ ಕುಡಿಬೇಕು ಕೆರೆ ಕಾಯ್ಲಕ ಆಳ ಹಚ್ಚದ ಆಗ ಕಾಜ ಮೈನೋ ದೀನ ಗಾಬರಿ ಬೀಳಲಿಲ್ಲ ಆವಾಗ ನಿನ್ನ ಕೆರೆನ ನೀರ ತಗೊಂಡು ಹೋಗು ಅಂದಿದ್ದಿ ನನಗ ಇವ ಕುಂಡಳಿ ಒಳಗ ಕೆರಿನೇ ತುಂಬದ ಮಾಡೋದು ಹೆಂಗ 4 ಕಿಲೋಮೀಟರ್ ನೀರ ಕಿಸ್ತಿ ಒಳಗ ತುಂಬಿಕೊಂಡು ಹೋದ ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ನಡೀತು ಅಜ್ಮೀರದ ಒಳಗ ಕುಡಿಯಕ ನೀರ ಸಿಗಬಲ್ದಾಯಿತು ಪ್ರಜೆಗಳು ಓಡಿ ಬಂದ್ರು ಅಲ್ರಿ ಬಾವ ನೀರ ತುಂಬಿಕೊಂಡು ಹೋದ ಕುಂಡಾಳಿ ಒಳಗ
ಒಂದು ಹನಿ ನೀರ ಉಳದೇ ಇಲ್ಲ ಕೇಳು ಕೆರಿಯಾಗ ವಿದ್ಯಾ ಶ್ರೀ ನಿನ್ನ ಕೆರಿ ಖಾಲೆ ಆಯ್ತ ರಾತ್ರಿಯಾಗ ಕೆರಿ ನೀರ ಖಾಲೆ ಆಯಿತು ಕುಡಿಲಾಕಿರಲಾರ್ದಂಗಾಯಿತು ಬಡ್ಕೊಳ್ಳೋದು ಅಳುವುದು ನಡೀತು ಅಜಮೀರದ ಒಳಗ ಮುಂದೆ ಈ ಮೈನುದ್ದೀನ ತುಂಬಿಕೊಂಡು ಗುಡದಾಗ ಹೋದ ಹೌದೌದು ಈ ರಾಜ ಓಡಿ ಬಂದು ಪಾದ ಹಿಡದ ಶರಣರಿಗ ನಮ್ಮ ಕೆರಿ ನೀರ ನಮಗ ಸಿರುವ ಬಿದ್ದ ಪಾದೀಗ ಮತ್ತ ಕಿಸ್ತಿ ಒಳಗಿನ ನೀರ ಸುರದ ತಂದು ಕೆರಿಯಾಗ ಅಷ್ಟಕ್ಕೆ ರಾಜ ಶಾಣೆ ತಮ್ಮ ಆಗಲಿಲ್ಲ ಕೇಳುವ ಸೊಕ್ಕ ಬಂದಿತ್ತು ಈಗಿನ ಸುರ್ತಿ ಅವನಂಗ ಮುಂದೆ ಈ ರಾಜ ಒಂದ ಜಾದುಗಾರಗ ತರಿಸಿಕೊಂಡ ಈ ಹ್ಯಾಂಗರೆ ಮಾಡಿ ಬಾವಾಗ ತಳ ಬಿಡಿಸ್ಬೇಕಾವಾಗ ಅರ್ಧ ರಾಜಕೀಯ ಹಸ್ತಿರಿ ಅಂದ ಒಬ್ಬ ಜಾದುಗಾರಗ ತಮ್ಮ ಹೆಣ್ಮಗಳ ಹಂಗ ಹುಚ್ಚ ಹಿಡಿದಿತ್ತಿವನೀಗ ಮುಂದೆ ಅರ್ಧ ರಾಜಕೀಯ ಹಚ್ಚಿದೀನಿ ಅಂತ ಜೈಫಲ ಜಾದುಗಾರಗ ಕರ್ಕೊಂಡು ಬಂದ ರಾಜ ಆವಾಗ ಜಾದುಗಾರಗ ಓಡಿ ಬಂದು ಕಾಜೇಶ್ವರನ ಹೇಳತಾನ ಏನ್ ಹೇಳ್ತಾನ್ರಿ ನನ್ನ ಜೊತೆ ಒಂದ ಆಟ ಆಡೋದೈತು ಆವಾಗ ಆಟದೊಳಗ ಸೋತ್ರ ಅಜಿಮಿರ ನೀನು ಬಿಡಬೇಕಿದರಾಗ ಇರ್ಲಿಕ್ಕಂದ್ರ ನಾನು ಬಿಡುವುದಿಲ್ಲಂದ ಕಾಜ ಶರಣರೀಗ ಮುಂದೆ ಈ ಕಾಜ ಶರಣ ಒಪ್ಪಿಗೆ ಪಟ್ಟ ಮೇಲೆ ಜೈಪಲ್ಲ ಜಾದುಗಾರ ಬಂದ ಅಲ್ಲೀಗ ಜೈಪಲ್ ಜಾದುಗಾರ ಬಂದು ಮಾಯಾಗಿ ಹೋದ ಆಗ ಇವನ ಮಾಯಾ ವಿದ್ಯೆದಿಂದ ಮಾಯಾ ಆದವಾಗ ಮಾತ್ಮರಿಗೆ ಯಾವುದು ದೊಡ್ಡದು ತಮ್ಮ ಇರುವುದಿಲ್ಲ ಆವಾಗ ಇವ ಹುಡುಕ್ಯಾಡಂದ ಕಾಜ ಶರಣರೀಗ ಕಾಜ ಮೈನುದ್ದೀನ ಅಂದ ನಾಯ ಹುಡುಕ್ಯಾಡ್ಲಿ ಮಗನೇ ನಾ ಹಾಯ್ಕೊಂಡು ಚಪ್ಪಲ ಹುಡುಕ್ಯಾಡಿ ತರ್ತಾವೋ ನಿನಗ ಎರಡು ಪಾದ ರಾಖಿ ಹಾರಿಸಿ ಮೇಲೆ ಒಗದ ಏ ಮೆಟ್ಟಿನ ಏಟ ಬೀಳಲಾಕತ್ತು ಜಾದುಗಾರಗ ಏಟ ತಪ್ಪಲಾರ್ದಕ ಬಂದ ಬಿದ್ದ ಶರಣರ ಪಾದೀಗ ಯಪ್ಪ ನಿನ್ನಂತ ಪಾವರ ನನ್ನ ಬಳಿ ಇಲ್ಲ ಆವಾಗ ನೀನು ಹಾಯ್ಕೊಳ ಚಪ್ಪಲಕ್ಕೆ ಇಷ್ಟು ಪಾವರ ಐತಿ ಅಂದ್ರ ನಿನ್ನಲ್ಲಿ ಎಷ್ಟಾಗಿರ್ಬೇಕು ಬೆದ್ದ ಪಾದೀಗ ಮುಂದೆ ಅಲ್ಲೇ ತರಗಾಯಿ ಕಾಜ ಮೈನುದ್ದೀನಂದು ಐತಿ ಹೌದು ಇಂದಿನವರೆಗೆ ಕಾಜ ಗರೀಬ ನಮಾಜ ಅಂತಾರಿವರೀಗ ನಿನ್ನ ಕೆರಿ ನೀರ ಕುಂಡಳಿ ಒಳಗ ತುಂಬಿದ ಆವಾಗ ಆ ನೀರಿನ ವಿಷಯಕ್ಕೆ ತಂದ ಜವಾಬ ಕೊಟ್ಟಿನೇ ನಿನಗ
ಕತ್ತಿ ಹೊತ್ತೊಂಡದ್ರೊಳಗ ಇದು ತಿಳಿತದಾವಾಗ ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬಿನಾಳ ಏ ಮೈ ಬಸವಾನಿ ಶರಣ ನೆನದ ನೆರಳಾಗ ಮೌಲಾ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗ ಮೌಲಾ ಶ್ಯಾಮಕಾಂದಾರ ಸೇವೆ ಮಾಡಿದ ಹಿಂಗ ಅದಕ್ಕಲ್ಲಿ ದರ್ಗಾ ಅದೇ ಜಾಗದಾಗ ಕಟ್ಟಾರ ಅವ್ರ ಮುಂದೆ ಔರಂಗಜೇಬ್ ಹುಟ್ಟಿ ಬಂದ. ಹೌದಲ್ರಿ. ಔರಂಗಜೇಬ್ ಹುಟ್ಟಿ ಬಂದು ಏನು ಮಾಡ್ದ? ಸಲಾಂ ಅಲೈಕುಮ್ ಮತ್ತ ನಾ ಅಂದ್ರೆ ವಾಲೇಕುಮ್ ಸಲಾಂ ಅಂತ ಆವಾಜ್ ಬರಬೇಕು ಒಳಗಿಂದ. ಹೌದು. ಅಂದ್ರೆ ದರ್ಗಾ ಇಡ್ತೀನಿ ಇಲ್ಲಿಕಂತ ದರ್ಗಾ ಕೆಡುತ್ತೀನಿ ಅವ ಬಂದ. ಹೌದು. ಇಂಥವೇ ಸಾಡಸಾತಿಗಳು ಬರು. ಅವಾಗ ಏನು ಮಾಡ್ದ? ಮೊದಲ ಪ್ರಥಮ ಬಂದು ಸಲಾಂ ಮಾಡ್ದ, ಒಳಗಿಂದ ಆವಾಜ್ ಬರಲಿಲ್ಲ. ಎರಡನೇ ಸಾರಿ ಸಲಾಂ ಮಾಡ್ದ, ಆವಾಜ್ ಬರಲಿಲ್ಲ. ಮೂರನೇ ಸಾರಿ ಸಲಾಂ ಮಾಡ್ದ, ಒಳಗಿಂದ ಆವಾಜ್ ಬತ್ತು. ಹೌದಲ್ರಿ. ವಾಲೇಕುಮ್ ಸಲಾಂ ಅಂದ ಕೂಡಲೇ ನಾನು 3 ಸಾರಿ ಮಾಡೀನಿ, 2 ಸಾರಿ ನೀನು ಉತ್ತರ ಕೊಟ್ಟಿಲ್ಲ, 3ನೇ ಸಾರಿ ಯಾಕೆ ಕೊಟ್ಟಿ ಅಂತ ಕೇಳ್ದ. ಹೌದಲ್ರಿ. ಆವಾಗ ಏನಂದ್ರು ಖಾಜಾ ಮೈನುದ್ದೀನ್ ಅವರು, ಏನಂತಾರಿ? ಮೊದಲ ನಮಸ್ಕಾರ ಮಾಡಿದಾಗ ನಾ ಮಕ್ಕದೊಳಗಿದ್ದೆ, 2ನೇ ಸಾರಿ ನಮಸ್ಕಾರ ಮಾಡ್ದಿ ಮದಿನಕ್ಕೆ ಬಂದೆ, 3ನೇ ಸಾರಿ ನಮಸ್ಕಾರ ಮಾಡ್ದಿ ಭಾರತಕ್ಕೆ ಬಂದಿನಿ, ಹೇಳಿ ಏನು ಬೇಕಂತ ಕೇಳ್ದ. ಹೌದು ಹೌದು. ಇವರು ಸ್ವರ್ಗವಾಸಿಯಾಗಿ ಎಷ್ಟೋ ದಿವಸಗಳನ್ನು ಗತಿಸೋಗಿತ್ತು. ಇಂಥವ್ರೆಲ್ಲ ಭಗವಂತಗೆ ಹೊಲಿಸ್ಕೊಂಡಿಲ್ಲ. ಎಲ್ಲರೂ ನೀವು ಸೀರೆ ಪಡಿಕೆಯಾಗೆ ಹೊಲಿಸ್ಕೋತಾರ. ಇದ್ರಾಗ ಏನು ಸಿಗ್ತದ? ಸೀರೆಯಾಗದಾಗ ಅದು ಲೆಕ್ಕ ಸಿಗಂಗಿಲ್ಲ. ಆದ್ರೆ ಶುದ್ಧ ಜ್ಞಾನವಂತ ಶುದ್ಧ ಅಧ್ಯಾತ್ಮ ತಿಳಿದುಕೊಂಡವನಿಗೆ ಗುರುತಾಗ್ತದೆ. ಹೌದು. ಅದಕ್ಕೆ ಹೇಳ್ತಾರ ಅವರು, ಯಾರು ತಿಳಿದುಕೋತಾರಲ್ಲ ಅವರಿಗೆ ತಿಳಿತದ. ಅದಕ್ಕೆ ಈ ಕಲೆಯನ್ನು ತಿಳಿಬೇಕಾಗಿದ್ರೆ ವಿದ್ವೋಸ್ ಪಂಡಿತರು ದಿವ್ಯ ಜ್ಞಾನಿಗಳಿರ್ಬೇಕು. ಹೌದು ಹೌದು. ಅಂದ್ರೆ ತಿಳಿತೈತಿ ಹಿಂಗೆ ವಿಷಯ ಇಲ್ಲಿ ಐತಲ್ಲ ಅಂತ. ಎಷ್ಟೋ ಮಂದಿ ತಾಯಿ ತಂದಿನೇ ದೇವರ ಬರೋಬರಿ ಆಯ್ತು. ಹೌದು. ತಾಯಿ ಮೊದಲು ಗುರು. ತಾಯಿ ಗುರು ಯಾರು? ಹೌದಲ್ರಿ. ತಾಯಿ ಮನ್ಯಾಗ ಗಂಡು ಗುರು ಅದಾನ. ಹೌದು ಹೌದು. ಹೆಂಡತಿಗೆ ಗಂಡು ಗುರು ಅದಲ್ಲ. ಹಂಗೆ ನನಗೆ ತಾಯಿ ಗುರು ಅಂದ್ರೆ ನಮ್ಮ ಅವ್ಗೆ ನಮ್ಮ ಅಪ್ಪ ಗುರು ಅದಾನ. ಹೌದಲ್ರಿ. ಹಂಗದು ಜನನಿ ತಾನೇ ಮೊದಲು ಗುರು ಬರೋಬರಿ ಆಯ್ತಪ್ಪ. ಜನನಿ ಬರೋಬರಿ. ಒಂದೊಂದು ಜನನಿಗಳು ಹಾಡಿದ ಕೂಡಲೇ ಹಂಗೆ ಓಡಿ ಹೋಗ್ಯಾವಲ್ಲ, ಅವು ಏನು ಮಾಡುವು ಜನನಿಗಳು? ಅದಾಗಿ ಬಿಟ್ಟು ಅವ್ರಿಗೆ ಜನನಿ ಹೆಂಗೆ ಮಾಡ್ತಿ? ಅಂಥವು ಎಸೋ ಯಾವ ಜಗತ್ತಿನಾಗ ಒಂದೊಂದು ಹುಟ್ಟಿದ ಕೂಡಲೇ ತಾಯಿ ಸತ್ತದ, ಕೂಸು ಬದುಕ್ಯದ. ಹೌದಲ್ರಿ. ಮತ್ತು ಅದಕ್ಕೆ ಯಾರು ಗುರು? ಇದು ಗರ್ಗುರುನೇ ಒಟ್ಟು ಶುದ್ಧ ಆಗುವ ಗುರುಗಳಲ್ಲಿ ಇವು. ಯಾಕೆ ತಿಳ್ಕೊ, ಆ ಭಗವಂತ ಒಲಿತರೆ ಮಾತ್ರ ಈ ಜಗತ್ತಿನೊಳಗೆ ಸೃಷ್ಟಿ ಹಿಂಗಾಗ್ತದೆ. ಹೌದು. ಅದಕ್ಕೆ ಮಹಾಶಿವಶರಣಿ ಅಕ್ಕಮಾದೇವಿ ಏನು ಹೇಳ್ತಾಳ? ಏನು ಹೇಳ್ತಾರಿ? ತಂದೆ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನ್ನು ಸತ್ತರೆ ಎಡಭುಜ ಹೋದಂತೆ, ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ. ಇದು ಯಾರು ಹೇಳಿರಿ ಮಾಸ್ತರ? ಇದು ಅಕ್ಕಮಾದೇವಿ ಹೇಳ. ಎಪ್ಪಕ್ಕ ಮಾದೇವಿ ಏನು ಹೇಳ್ತಾಳ? ಅವರು ಸಣ್ಣಾಗಿ ಈಗ ನನ್ನ ಸೇವಾ ಮಾಡ್ರ ರಾತ್ರಿ ಹೊತ್ತಿಗಿಂತ. ಹೌದು ಹೌದು. ಅದಕ್ಕೆ ಗಂಡನ ಆದ್ಯದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ, ಗಂಡನ ಆದ್ಯದೊಳಗೆ ಈತ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿಕಾರ್ಜುನನ ಕಳಸ ಮುಡಿದು ಕೆಳಗೆ ಬಿದ್ದಂತೆ ಅಂತ ಹೇಳ್ಯಾರ. ಹೌದಲ್ರಿ. ಸಾಯಿಬಣ್ಣ